ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಪುಟ್ಟ ಕತೆನ ಹೇಳ್ತೀನಿ. ವೃಷ್ಣಿಗಳಲ್ಲಿ ಒಬ್ಬ ರಾಜ ಇರ್ತಾನೆ. ಅವನ ಹೆಸರು ಸುರ ಅಂತ. ಅವನಿಗೆ ವಸುದೇವ ಎಂಬ ಮಗನಿರ್ತಾನೆ. ಹಾಗೆ ಪೃಥೆ ಎನ್ನುವಂತಹ ಒಬ್ಬಳು ಮಗಳಿರ್ತಾಳೆ. ಅವನ ಸಹೋದರನಾದ ಕುಂತಿ ಭೋಜನಿಗೆ ಮಕ್ಕಳೇ ಇರಲ್ಲ. ಸುರನಿಗೆ ಕುಂತಿ ಭೋಜ ಅಂದರೆ ತುಂಬಾ ಇಷ್ಟ, ಹಾಗೆ ಪ್ರೀತಿ ಕೂಡ. ಹಾಗಾಗಿ ಅವನು ತನ್ನ ಮಗಳಾದ ಪೃಥೆಯನ್ನು ಕುಂತಿ ಭೋಜನಿಗೆ ಕೊಟ್ಟು ಹೇಳ್ತಾನೆ, ನೀನೇ ಇವಳನ್ನು ನೋಡಿಕೋ ಅಂತ. ಕುಂತಿ ಭೋಜನಿಗೆ ತುಂಬಾ ಖುಷಿಯಾಗತ್ತೆ, ಯಾಕಂದರೆ ಅವನಿಗೆ ಮಕ್ಕಳಿರಲ್ಲ. ಹಾಗಾಗಿ ಅವನ ಜೀವವನ್ನೇ ಅವನು ಪೃಥೆಯಲ್ಲಿ ಇಟ್ಟಿರ್ತಾನೆ. ಮುಂದೆ ಪೃಥೆಯ ಹೆಸರು ಕುಂತಿ ಅಂತ ಬದಲಾಗತ್ತೆ. ಹೀಗೆ ಇರಬೇಕಾದ್ರೆ ಒಂದು ದಿನ ದುರ್ವಾಸ ಮಹರ್ಷಿಯರು ಕುಂತಿ ಭೋಜನ ಆಸ್ಥಾನಕ್ಕೆ ಬರ್ತಾರೆ. ಅವರನ್ನು ಉಪಚರಿಸುವ ಕೆಲಸವನ್ನು ರಾಜನು ಕುಂತಿಗೆ ವಹಿಸಿಕೊಡ್ತಾನೆ. ಕುಂತಿಯು ಬಹಳ ಒಳ್ಳೆ ಹುಡುಗಿ, ತುಂಬ ಬುದ್ಧಿವಂತೆ ಕೂಡ. ಹಾಗಾಗಿ ಅವಳು ದುರ್ವಾಸ ಮಹರ್ಷಿಯನ್ನು ಒಳ್ಳೆ ರೀತಿಯಲ್ಲಿ ಉಪಚರಿಸುತ್ತಾಳೆ. ಇದನ್ನು ಕಂಡು ದುರ್ವಾಸ ಮಹರ್ಷಿಯು ಬಹಳ ಸಂತೋಷವಾಗುತ್ತಾರೆ. ಹಾಗೆ ಅವರು ಕುಂತಿಯನ್ನು ಕರೆದು, ಮಗು, ನಿನ್ನ ಉಪಚಾರಕ್ಕೆ ನಾನು ಮೆಚ್ಚಿರುವೆನು. ಹಾಗಾಗಿ ನಾನು ನಿನಗೊಂದು ವರ ಕೊಡಬೇಕೆಂದು ನಿರ್ಧರಿಸಿದ್ದೇನೆ. ನಾನು ನಿನಗೆ ಒಂದು ಮಂತ್ರವನ್ನು ಉಪಚರಿಸುತ್ತೇನೆ. ಅದನ್ನು ನೀನು ಉಚ್ಚರಿಸಿದಾಗ ನಿನಗೆ ಇಷ್ಟವಾಗುವಂತಹ ದೇವರನ್ನು ಸ್ಮರಿಸಿ ಆ ಮಂತ್ರವನ್ನು ನೀನು ಉಚ್ಚರಿಸಿದರೆ ಆ ದೇವರು ನಿನ್ನನ್ನು ಬಂದು ಸೇರುವರು ಅಂತ ಹೇಳಿ ಒಂದು ಮಂತ್ರವನ್ನು ಉಚ್ಚರಿಸುತ್ತಾರೆ. ಆ ಮಂತ್ರವನ್ನು ಕುಂತಿಯು ತನ್ನಲ್ಲಿ ಎಂದು ದುರ್ವಾಸ ಮಹರ್ಷಿಯರು ಒಂದು ಮಂತ್ರವನ್ನು ಕುಂತಿಗೆ ಉಪದೇಶ ಮಾಡಿ ಹೋಗ್ತಾರೆ. ಕುಂತಿಗೆ ಈ ಮಂತ್ರದಿಂದ ಬಹಳ ಆನಂದವಾಗತ್ತೆ. ಕುಂತಿಯು ಬಹಳ ಚಿಕ್ಕವಳಾಗಿರ್ತಾಳೆ. ಚಿಕ್ಕ ಮಕ್ಕಳಿಗೆ ಒಂದು ಗೊಂಬೆ ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತೋ ಅದೇ ರೀತಿ ಕುಂತಿಗೂ ಕೂಡ ಈ ಮಂತ್ರೋಪದೇಶದಿಂದ ಬಹಳ ಆನಂದವಾಗತ್ತೆ. ಹೀಗೆ ದಿನಗಳು ಉರುಳುತ್ತಾ ಇರತ್ತೆ. ಒಂದು ದಿನ ಸೂರ್ಯನು ಬೆಳಿಗ್ಗೆ ಮುಂಜಾನೆ ಉದಯಿಸ್ತಾ ಇರ್ತಾನೆ. ಕುಂತಿಯು ಆ ಸೂರ್ಯನನ್ನು ನೋಡ್ತಾಳೆ. ಅವಳಿಗೆ ಏನೋ ಒಂದು ವಿಸ್ಮಯವಾದ ಏನೋ ಚೆನ್ನಾಗಿದೆ ಅಂತ ಅನಿಸತ್ತೆ. ಹೀಗೆ ಅವಳು ಸೂರ್ಯನನ್ನು ನೋಡ್ತಾ ನೋಡ್ತಾ ಸೂರ್ಯನ ಪ್ರಕಾಶವನ್ನು ನೋಡಿ ಅವಳಿಗೆ ತುಂಬ ಆಶ್ಚರ್ಯವಾಗತ್ತೆ. ಹಾಗೆ ಅವಳು ಈ ಸೂರ್ಯ ನನ್ನ ಬಳಿ ಬಂದರೆ, ನನ್ನ ಹತ್ತಿರ ಇದ್ದರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಅಂದ್ಕೋತಾಳೆ. ಹಾಗೆ ಅವಳಿಗೆ ದುರ್ವಾಸ ಮಹರ್ಷಿಯರು ಉಚ್ಚರಿಸಿದ ಹಾಗೆ ಉಪದೇಶ ಮಾಡಿದ ಒಂದು ಮಂತ್ರದ ನೆನಪಾಗತ್ತೆ. ಅವಳು ಇದನ್ನು ನಾನು ಈಗ ಉಪಯೋಗಿಸಿಕೊಳ್ಬೇಕು ಅಂತ ಹೇಳಿ ಸೂರ್ಯ ದೇವನನ್ನು ನೆನೆದು ಆ ಮಂತ್ರವನ್ನು ಉಚ್ಚರಿಸುತ್ತಾಳೆ. ಹಾಗೆ ಕುಂತಿ ಕಣ್ತೆರೆದು ನೋಡಿದಾಗ ಸೂರ್ಯನ ಪ್ರಕಾಶವು ಪ್ರಜ್ವಲಿಸುತ್ತಾ ಇರುತ್ತೆ. ಹಾಗೆ ಸೂರ್ಯನು ಮಾನವ ರೂಪನಾಗಿ ಕುಂತಿಯ ಮುಂದೆ ಬಂದು ನಿಲ್ತಾನೆ. ಇದನ್ನು ನೋಡಿದ ಕುಂತಿಗೆ ಆಶ್ಚರ್ಯವಾಗತ್ತೆ. ಹಾಗೆ ಕುಂತಿ ಸೂರ್ಯ ದೇವನಿಗೆ ಹೇಳ್ತಾನೆ, ನಾನು ನಿನ್ನನ್ನು ಪೂರ್ವ ದಿಕ್ಕಿನಲ್ಲಿ ನಿನ್ನ ಉದಯವನ್ನು ನೋಡ್ತಾ ಇದ್ದೆ. ಹಾಗೆ ನೀನು ನನ್ನ ಬಳಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಅದೇ ರೀತಿ ನಾನು ಆ ಮಂತ್ರವನ್ನು ಉಚ್ಚಾರ ಮಾಡಿದಾಗ ನೀನು ನನ್ನ ಬಳಿ ಬಂದಿದ್ದೀಯಾ, ನನಗೆ ತುಂಬ ಸಂತೋಷವಾಗ್ತಾ ಇದೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಸೂರ್ಯದೇವ ಮುಗುಳ್ನಗೆಯಿಂದ, ನನ್ನನ್ನು ಕರೆಸಿಕೊಂಡಿದ್ದು ಆಯಿತು, ಮುಂದೆ ನಾನು ಏನು ಮಾಡಬೇಕು ಅಂತ ಕುಂತಿಗೆ ಕೇಳ್ತಾಳೆ. ಆಗ ಕುಂತಿಯು, ನಿನ್ನನ್ನು ಹತ್ತಿರದಿಂದ ನೋಡಬೇಕು ಅನ್ನೋ ಆಸೆ ನನಗಿತ್ತು, ಈಗ ಅದು ನೆರವೇರಿತು, ನೀನು ಏನೂ ಮಾಡುವುದು ಬೇಡ, ಪುನಃ ಹಿಂತಿರುಗಿ ಹೋಗು ಅಂತ ಕುಂತಿ ಹೇಳ್ತಾಳೆ. ಅದನ್ನು ಕೇಳಿದ ಸೂರ್ಯದೇವನು ಇನ್ನೊಂದು ಬಾರಿ ನಕ್ಕು ಕುಂತಿಗೆ ಹೇಳ್ತಾನೆ, ನೀನು ಆ ಮಂತ್ರವನ್ನು ಉಚ್ಚಾರ ಮಾಡಿದೀಯಾ, ಇದರ ಅರ್ಥ ನಿನಗೆ ತಿಳಿದಿದೆಯೇ ಎಂದು. ಆಗ ಕುಂತಿಗೆ ಏನು ಗೊತ್ತಿರೋದಿಲ್ಲ, ಯಾಕಂದರೆ ಅವಳು ಇನ್ನೂ ಚಿಕ್ಕ ಮಗು. ಸೂರ್ಯದೇವನು ಅವಳಿಗೆ ಹೇಳ್ತಾನೆ, ಈ ಮಂತ್ರವನ್ನು ಯಾವ ದೇವನ ಕುರಿತು ನೀನು ಉಚ್ಚಾರ ಮಾಡುತ್ತೀಯೋ ಆ ದೇವನು ಬಂದು ನಿನ್ನಲ್ಲಿ ಸೇರಬೇಕು ಅಂತ. ಕುಂತಿಗೆ ಏನು ಅಂತಲೇ ಗೊತ್ತಾಗೋದಿಲ್ಲ. ಆಗ ಸೂರ್ಯ ಕುಂತಿಗೆ ಹೇಳ್ತಾನೆ ಏನಂದರೆ, ನೋಡು ಕುಂತಿ, ನೀನು ನನ್ನನ್ನು ಕರೆದಿದ್ದಾಯಿತು, ನಾನು ನಿನಗೊಂದು ಮಗುವನ್ನು
ಕೊಟ್ಟ ಮೇಲೆಯೇ ಇಲ್ಲಿಂದ ಹೋಗಲಿಕ್ಕೆ ಸಾಧ್ಯ. ಇದೇ ಈ ಮಂತ್ರದ ಉಪಯೋಗ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಕುಂತಿಗೆ ದಿಗ್ಭ್ರಮಣೆಯಾಗುತ್ತೆ. ಅವಳಿಗೆ ಇದು ಏನಂತಲೇ ಗೊತ್ತಿರೋದಿಲ್ಲ. ಅವಳು ಸೂರ್ಯದೇವನಿಗೆ ಹೇಳ್ತಾನೆ, ಕ್ಷಮಿಸು ದೇವ, ನನ್ನಿಂದ ದೊಡ್ಡ ತಪ್ಪಾಯಿತು. ನನಗೆ ತಿಳಿಯದೆ ನಾನು ಇಂತಹ ಒಂದು ದೊಡ್ಡ ತಪ್ಪನ್ನು ಮಾಡಿದೆ. ಮುಂದೆಂದು ಈ ತಪ್ಪನ್ನು ಮಾಡಲಾರೆ. ದಯವಿಟ್ಟು ನೀನು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾಳೆ. ಆದರೆ ಸೂರ್ಯದೇವ ಹೇಳ್ತಾನೆ, ನನ್ನಿಂದ ಪುನಃ ಹೊರಟು ಹೋಗಲು ಸಾಧ್ಯವಿಲ್ಲ. ಒಂದು ಮಗುವನ್ನು ಕೊಟ್ಟ ಬಳಿಕವೇ ನಾನು ಇಲ್ಲಿಂದ ತೆರಳುತ್ತೇನೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಕುಂತಿಗೆ ದಿಗ್ಭ್ರಮಣೆಯಾಗುತ್ತೆ. ಹಾಗೆ ಅವಳು ಸೂರ್ಯದೇವನಿಗೆ ಹೇಳ್ತಾಳೆ, ನಾನು ಇನ್ನೂ ಮದುವೆಯಾಗಿಲ್ಲ. ಹಾಗೆ ನಾನು ಇಂತಹ ತಪ್ಪನ್ನು ಮಾಡಿದ್ದೇನೆ ಅಂತ ನನ್ನ ತಂದೆಗೆ ಗೊತ್ತಾದರೆ ಅವರು ಎದೆ ಹೊಡೆದು ಸತ್ತು ಹೋಗುತ್ತಾರೆ. ದಯವಿಟ್ಟು ಸೂರ್ಯದೇವ ಇಲ್ಲಿಂದ ಹೊರಟು ಹೋಗು ಅಂತ ದುಃಖಿಸ್ತಾಳೆ. ಇವಳ ದುಃಖವನ್ನು ನೋಡಲಾರದೆ ಸೂರ್ಯದೇವನಿಗೆ ಪಾಪ ಅಂತ ಅನಿಸಿ ಸೂರ್ಯದೇವ ಕುಂತಿಗೆ ಹೇಳ್ತಾಳೆ, ನೋಡು ಮಗುವೆ, ಹೆದರಬೇಡ. ನಾನು ನಿನಗೆ ಒಂದು ಮಗುವನ್ನು ನೀಡಿ ಹೊರಟು ಹೋಗುತ್ತೇನೆ. ತದನಂತರ ನೀನು ಪುನಃ ಕನ್ಯೆಯಾಗಿ ಉಳಿಯುತ್ತೀಯ. ಹಾಗೆ ಈ ವಿಷಯವು ಯಾರಿಗೂ ಗೊತ್ತಿರುವುದಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಕುಂತಿಯಲ್ಲಿರುವ ಭಯ ದೂರವಾಯಿತು. ಹಾಗೆ ಸೂರ್ಯನು ತದನಂತರ ಹೊರಡಲು ಸಿದ್ಧನಾಗ್ತಾನೆ. ಹೊರಡ ಮುಂಚೆ ಕುಂತಿಗೆ ಹೇಳ್ತಾನೆ, ನಿನಗೆ ಕವಚ ಕುಂಡಲವಿರುವ ಒಂದು ಮಗು ಜನಿಸುತ್ತದೆ. ಹಾಗೆ ಅವನು ಮಹಾಧನುರ್ವಿದ್ಯೆಯಲ್ಲಿ ಪರಿಣಿತಿಯನ್ನು ಹೊಂದುತ್ತಾನೆ. ಹಾಗೆಯೇ ಎಲ್ಲ ಲೋಕಗಳಲ್ಲಿ ಅವನ ಕೀರ್ತಿಯು ಪಸರಿಸುತ್ತದೆ. ಹಾಗೆ ಅವನು 3 ಲೋಕಗಳಲ್ಲಿ ದಾನಶೂರ ಕರ್ಣನೆಂಬ ಹೆಸರಿನಿಂದ ಹೆಸರುವಾಸಿಯಾಗುತ್ತಾನೆ ಅಂತ ಸೂರ್ಯದೇವ ಕುಂತಿಗೆ ಹೇಳ್ತಾನೆ. ಹಾಗೆ ನಾನೇ ದಾನವನ್ನು ಕೊಡುವುದು ಬೇಡ ಎಂದರೂ ಅವನು ಮಾತ್ರ ದಾನ ಕೊಡುವುದನ್ನು ನಿಲ್ಲಿಸುವುದಿಲ್ಲ. ಹಾಗೆ ಅವನ ಕೀರ್ತಿ ಹೆಸರು ವಿಶ್ವದೆಲ್ಲೆಡೆ ಪಸರಿಸುತ್ತದೆ, ನೀನು ಚಿಂತಿಸಬೇಡ ಅಂತ ಹೇಳಿ ಸೂರ್ಯದೇವ ಅಲ್ಲಿಂದ ಮಾಯವಾಗಿ ಬಿಡ್ತಾನೆ. ಕಾಲಕ್ರಮೇಣದಲ್ಲಿ ಕುಂತಿಯು ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಅವಳಿಗೆ ಏನು ಮಾಡಬೇಕಂತಲೇ ಗೊತ್ತಾಗುವುದಿಲ್ಲ. ಮಗು ಹುಟ್ಟಿದೆ ಎನ್ನುವ ಸಂತೋಷವನ್ನು ಅನುಭವಿಸಬೇಕಾ ಅಥವಾ ಈ ಕಡೆ ದುಃಖ ಪಡಬೇಕಾ ಅಂತಲೂ ಅವಳಿಗೆ ತೋಚ್ತಿಲ್ಲ. ಅವಳು ಏನು ಮಾಡಬೇಕು ಅಂತ ತಿಳಿಯದೆ ಒಂದು ರೇಷ್ಮೆ ಬಟ್ಟೆಯಲ್ಲಿ ಮಗುವನ್ನು ಸುತ್ತಿ ಒಂದು ಮರದ ತೊಟ್ಟಿಲಿನಲ್ಲಿ ಮಗುವನ್ನು ಹಾಕಿ ನದಿ ತೀರದ ಕಡೆ ಹೋಗ್ತಾಳೆ. ಹಾಗೆ ನದಿ ತೀರದಲ್ಲಿ ಅದನ್ನು ತೇಲಿಸಿ ಬಿಡ್ತಾಳೆ. ತುಂಬ ದುಃಖಿತಳಾಗಿ ಕುಂತಿಯು ಸೂರ್ಯದೇವನನ್ನು ನೆನೆದು ಹೇಳ್ತಾಳೆ, ನಮ್ಮ ಮಗುವಿಗೆ ನೀನೇ ರಕ್ಷಣೆ ನೀಡಬೇಕು ಸೂರ್ಯದೇವ, ಅವನನ್ನು ನೀನು ಯಾವತ್ತೂ ಕೈ ಬಿಡಬಾರದು ಅಂತ ಹೇಳ್ತಾಳೆ. ಹಾಗೆ ತೇಲಿ ಹೋಗುತ್ತಿರೋ ಮಗುವನ್ನು ನೋಡಿ ಹೇಳ್ತಾಳೆ, ಮಗುವೆ, ನಾನು ಮಾಡಿರುವಂತಹ ಈ ಘೋರ ತಪ್ಪಿಗೆ ನನ್ನನ್ನು ಕ್ಷಮಿಸಿಬಿಡು. 3 ಲೋಕದಲ್ಲಿರುವ ದೇವತೆಗಳು ನಿನಗೆ ಯಾವಾಗಲೂ ರಕ್ಷಣೆ ಮಾಡುತ್ತಾರೆ. ನಾನೇ ದುರದೃಷ್ಟವಂತೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದರೂ ನಾನು ನಿನ್ನನ್ನು ಪೋಷಿಸಲಾಗಲಿಲ್ಲ ಅಂತ ದುಃಖಿಸ್ತಾಳೆ. ಮಗುವೆ, ಚಿಂತಿಸಬೇಡ, 3 ಲೋಕದ ದೇವತೆಗಳು ನಿನ್ನನ್ನು ಸದಾ ರಕ್ಷಿಸುವರು ಎಂದು ಆ ಮಗುವಿಗೆ ಹಾರೈಸಿ ತನ್ನ ಅರಮನೆಗೆ ಹೊರಟು ಹೋಗ್ತಾಳೆ. ಆದರೆ ಅವಳ ಮನದಲ್ಲಿ ಆ ಮಗುವಿನ ನೆನಪುಗಳು ಸದಾ ಕಾಡ್ತಾನೇ ಇರತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕುಂತಿಯ ಕಥೆನ ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪುಟ್ಟ ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.